ಅಂಬಿಕೆ ಅದು ಸ್ವೀಟ್ ಒಂದು ರೊಟ್ಟಿ ಬೇಕು. ನಾನು ನನ್ನ ಮಗಳು ಒಂದೊಳ್ಳೆ ಜೋಳದ ರೊಟ್ಟಿ ಊಟ ಮಾಡಬೇಕು ಅಂತ ಹೊರಟ್ವಿ. ಹೋಗ್ಬೇಕಾದ್ರೆ ಸಾಕಷ್ಟು ಟ್ರಾಫಿಕ್ ಸಿಕ್ತು ನಮಗೆ. ಆದರೂ ಒಂದೊಳ್ಳೆ ಜೋಳದ ರೊಟ್ಟಿ ಊಟ ಮಾಡುವ ಖುಷಿಯಿಂದ ಹೇಗೋ ರೀಚ್ ಆದ್ವಿ. ನಾವು ಎಲ್ಲಿ ಜೋಳದ ರೊಟ್ಟಿ ಊಟ ಮಾಡಿದ್ದು, ಊಟ ಹೇಗಿತ್ತು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಇಲ್ಲಿಯ ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ, ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ನಿಮಗೆ ಯಾವ ಪ್ಲೇಸ್ ಅಂತ ಗೊತ್ತಾಗಿರ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿಯ ಓನರ್ ಬಂದು ನಯನ್ ಅಂತ, ಅವರನ್ನು ಮಾತಾಡ್ಸೋಣ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಯನ್ ಅಂತ. ಓಕೆ, ನಮ್ಮದು ಒಟ್ಟು 5 ಬ್ರಾಂಚಸ್ ಇದೆ. ಹಾಂ, ಒಂದು ಜಯನಗರ 4th ಬ್ಲಾಕ್. ಜಯನಗರಿಗೆ ನಾನು ಆಲ್ರೆಡಿ 2-3 ಸಲ ವಿಸಿಟ್ ಮಾಡಿದ್ದೀನಿ. ಕೂಲ್ ಜಾಟ್ ಇದೆ ಅದರ ಪಕ್ಕ. ಹಾಂ, ಅದರ ಪಕ್ಕನೇ, ಅದೇ ಮೇಯ್ನಲ್ಲಿ ಇದೆ ಅದು. ಹಂಗಾಗಿ ಅಲ್ಲಿ ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಮಲ್ಲೇಶ್ವರಂ 8 ಕ್ರಾಸ್ ಇದೆ. ಓಕೆ, ಆಮೇಲೆ ಸಹಕಾರ ನಗರ ಇದೆ. ಸಹಕಾರ ನಗರ, ಇನ್ನೊಂದು ಅನಂತರ ಸರ್ಕಲ್ ಇದೆ. ಓಕೆ, ಇದು 5th ಇದೆ. ಓಕೆ, ಎಷ್ಟು ವರ್ಷದಿಂದ ಇದನ್ನು ನೀವು ನಡೆಸ್ತಾ ಇದ್ದೀರಾ? ಅಂದರೆ ಇವಾಗ ನೀವು ಶುರುವ ಅಥವಾ ನಿಮ್ಮ ಅಜ್ಜಿ ತಾತ ಆ ಥರ? ಟೋಟಲ್ 63 ಇಯರ್ಸ್ ಆಯಿತು. 63 ಇಯರ್ಸ್. ಬೆಂಗಳೂರಲ್ಲಿ 10 ಇಯರ್ಸ್ ಆಯಿತು. ಬೆಂಗಳೂರು ಎಂಟರ್ ಆಗಿ 10 ಇಯರ್ಸ್ ಆಯಿತು. ಒಂದು ಸ್ವಲ್ಪ ದಿನ ಏನೋ ಇದು ರೀನೋವೇಷನ್ ಮಾಡೋಕ್ಕೆ ಕ್ಲೋಸ್ ಮಾಡಿದ್ರಾ? ಇಲ್ಲ ಮೇಡಮ್, ಹಳೆ ಬಿಲ್ಡಿಂಗ್ ತೊಗೊಂಡು ಫುಲ್ ರಿನೋವೇಷನ್ ಮಾಡಿದ್ವಿ. ಓಕೆ, ಅದೇ ಒಂದು ಸಾರಿ ನಾನು ಬಂದಾಗ ಕೆಲಸ ಆಗ್ತಿತ್ತು, ನೋಡಿದ್ದೆ ನಾನು ಅಲ್ಲಿ ಆ ಕಡೆಯಿಂದ, ಅದಕ್ಕೆ ಕೇಳಿದೆ. ಥ್ಯಾಂಕ್ ಯು. ಅವ್ರ ಮಾತು ಕೇಳೋಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ, ಒರಿಜಿನಲ್ ಧಾರವಾಡ ಒಂದು ಶೈಲಿಯ ಜೋಳದ ರೊಟ್ಟಿ ಊಟ ನಿಮಗಿಲ್ಲಿ ಸಿಗತ್ತೆ ಅಂತ. ಬಾಳೆ ಎಲೆ ಮೇಲೆ ಉಪ್ಪಿನಕಾಯಿ, ಚಟ್ನಿ ಪುಡಿಗಳು, ಕೋಸಂಬರಿ, ಕಾಳು ಪಲ್ಯಗಳು, ಎಣ್ಣೆಕಾಯಿ, ಜುನ್ಕ, ಕರಿಹಿಂಡಿ, ಜೋಳದ ರೊಟ್ಟಿ ಮತ್ತು ಬೆಣ್ಣೆ, ಹೋಳಿಗೆ, ಹಾಗೆ ತುಪ್ಪ, ಅನ್ನ, ರಸಂ, ಸಾಂಬಾರು, ಸೆಂಡಿಗೆ, ಮೆಣಸಿನ್ಕಾಯಿ ಬಜ್ಜಿ, ಮೊಸರು, ಮಜ್ಜಿಗೆ, ಹೀಗೆ ಹೋಳಿಗೆ ಬಿಟ್ಟು ಉಳಿದೆಲ್ಲವನ್ನು ಕೂಡ ನಿಮಗೆ ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ಮೇಲೆ ಬಡಿಸ್ತಾರೆ. ಇನ್ನು ವೀಕೆಂಡ್ ಬಂದರೆ ಇದರ ಜೊತೆ ಪಾಯಸ ಕೂಡ ಇರುತ್ತೆ. ಇಲ್ಲಿ ಅಡುಗೆ ಮನೆಯಲ್ಲಿ ಆವಾಗಲೇ ಜೋಳದ ರೊಟ್ಟಿನ ತಟ್ಟಿ ಬಿಸಿ ಬಿಸಿಯಾಗಿ ತಂದು ನಮಗೆ ಬಡಿಸ್ತಾರೆ. ಇಲ್ಲಿಯ ಅಡುಗೆ ಮನೆಗೂ ಕೂಡ ಹೋಗಿದ್ದೆ, ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಒಬ್ಬಟ್ಟು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಮಜವಾಗಿತ್ತು. ಇನ್ನು ಜೋಳದ ರೊಟ್ಟಿ ವಿಷಯಕ್ಕೆ ಬಂದರೆ ಕೇಳೋದೇ ಬೇಡ, ಜೋಳದ ರೊಟ್ಟಿ ಪ್ರಿಯರಿಗಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ಸ್ಪೈಸಿ ಆಗಿರುವಂಥ ಎಣ್ಣೆಗಾಯಿ, ಹಾಗೆ ಒಂದು ಸ್ವಲ್ಪ ಸ್ಪೈಸಿ ಇರುವಂಥ ಕಾಳು ಪಲ್ಯ ಇರ್ಬೋದು, ಕಾಳು ಕರಿ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ನನಗಿಲ್ಲಿ ಕರಿ ಹಿಂಡಿ ಅಂತ ಬಡಿಸಿದ್ರು, ಅದು ಸಖತ್ ಇಷ್ಟ ಆಯಿತು. ಸ್ಪೈಸಿಯಾಗಿ ಟೇಸ್ಟಿಯಾಗಿತ್ತು. ಒಂದೊಳ್ಳೆ ಉತ್ತರ ಕರ್ನಾಟಕದ ಅಥೆಂಟಿಕ್ ಜೋಳದ ರೊಟ್ಟಿನ ಊಟ ಮಾಡಬೇಕು ಅಂತಿರುವ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಈ ಊಟದ ಪ್ರೈಸ್ ಬಂದು ಕೇವಲ 299 ರೂಪಾಯಿ ಅಷ್ಟೇ. ರೀಸನೇಬಲ್ ಆಗಿದೆ, ಊಟನೂ ಟೇಸ್ಟಿಯಾಗಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಹೋಟೆಲ್ ಹೆಸರು ಹೇಳಿಲ್ಲ ಅಂತ ಅಂದ್ಕೊಳ್ತಿದ್ದೀರಲ್ವ. ಈ ಹೋಟೆಲ್ ಬಂದು ಬಸವೇಶ್ವರ ಖಾನಾವಳಿ ಅಂತ. ಇವಾಗಲೇ ಬೆಂಗಳೂರಲ್ಲಿ 4 ಔಟ್ಲೆಟಲ್ಲಿ ಸಕ್ಸಸ್ ಕಂಡು 5ನೇ ಔಟ್ಲೆಟ್ಟು ಬಸವನಗುಡಿಯಲ್ಲಿ ಓಪನ್ ಮಾಡಿದ್ದಾರೆ. ಬಸವನಗುಡಿ ಮೇನ್ ರೋಡು, ರೋಟಿಗರ್ ಆಪೋಸಿಟೇ ಈ ಬಸವೇಶ್ವರ ಖಾನಾವಳಿ ಇರುವಂಥದ್ದು. AC ಹಾಲ್ ಹಾಗೆ ನಾನ್ AC ಹಾಲ್ ಕೂಡ ಇದೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಬಸವನಗುಡಿಯಲ್ಲಿದ್ದರೆ ಅಥವಾ ಆ ಕಡೆ ಶಾಪಿಂಗಾಗಿ ವಿಸಿಟ್ ಮಾಡಿದಾಗ ಮಿಸ್ ಮಾಡದೆ ಒಂದು ಸಲ ಬಸವೇಶ್ವರ ಖಾನಾವಳಿಗೆ ವಿಸಿಟ್ ಮಾಡಿ. ಜೋಳದ ರೊಟ್ಟಿ ಪ್ರಿಯರಾಗಿದ್ದರೆ ನಿಮಗೆ ಈ ಊಟ ಖಂಡಿತ ಇಷ್ಟ ಆಗುತ್ತೆ. ಬಸವನಗುಡಿಯಲ್ಲಿ ಬಸವೇಶ್ವರ ಖಾನಾವಳಿ ಓಪನ್ ಆಗಿ ಕೆಲವೊಂದಷ್ಟು ದಿನಗಳು ಮಾತ್ರ ಆಗಿದೆ. ನೀವೇನಾದರೂ ಈ ಮೊದಲೇ ವಿಸಿಟ್ ಮಾಡಿದ್ರಾ? ನಿಮ್ಗೆ ಊಟ ಹೇಗನ್ನಿಸ್ತು? ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ನಾನು ನನ್ನ ಮಗಳು ಭರ್ಜರಿಯಾಗಿ ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ಬಂದ್ವಿ.
ಈ ಬಸವೇಶ್ವರ ಖಾನಾವಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೀಗೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ.